ಅವರು ಮತಾಂಧರು, ಅವ್ರಿಗೆ ಬುದ್ಧಿ ಇಲ್ಲ. ಅಲ್ಲಿರೋ ಒಬ್ಬೊಬ್ಬ ಜಿಹಾದಿನೂ ಕೊಲ್ಬೇಕು. ನೀವು ಎಲ್ಲಿವರೆಗೂ ಹೀಗೆ ಅವರನ್ನ ಜಾಗೃತ ಮಾಡ್ಕೊಂಡು ಬರ್ತಿರೋ, ಮುಂದಾಗ್ತಕ್ಕಂಥ ಅವರ ಕೈಗೆ ಏನಾದರೂ ತಲವಾರ್ ಎತ್ಕೊಂಡ್ರೆ ಅದಕ್ಕೆ ನೀವೇ ಕಾರಣ. ಈ ರಾಜ್ಯದ ಈ ದೇಶದ ಮುಸಲ್ಮಾನರೇ ಕಾರಣರಾಗ್ತಾರೆ. ಮುಂದೆ ಇದೇನಾದ್ರೂ ಒಂದು ಬಹಳ ದೊಡ್ಡ ಸಂಘರ್ಷವಾದ್ರೆ 4 ವರ್ಗ ಎಳ್ಕ ಬಂದಿವರಿ ಕೈಲಿ ಇಸ್ಕಾನ್ ಅವ್ರು ಏನ್ ಮಾಡೋರು ಇಲ್ಲಿ ನಮ್ಮ ಸ್ವಾಮೀಜಿ ಮೇಲೆ ಅದೇ ತರ ಮಾಡಿದ್ರೆ ಪ್ರತೀಕಾರ ತೀರ್ಸ್ಕೊಂಡಂಗೆ ಅನ್ಸುತ್ತೆ. ಏನಂತ ಹೇಳಿದ್ರೆ ಇದು ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ. ನಿರಂತರವಾಗಿ ಹಿಂದೂಗಳ ಮೇಲೆ ನಮ್ಗೆಲ್ಲ ನೋಡ್ತಾ ಇದೀವಿ ನಾವು. ಪ್ರತಿ ದೇಶದಲ್ಲೂ ಹಿಂದೂ ಮೌಲ್ಯಗಳ ಮೇಲೆ ದಾಳಿ ಆಗ್ತಾ ಇದೆ, ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಕೆನಡಾದಲ್ಲಿ ದಾಳಿ ಆಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ ದಾಳಿ ಆಗ್ತಾ ಇದೆ. ಇತ್ತೀಚೆಗಂತೂ ಬಾಂಗ್ಲಾದೇಶದಲ್ಲಿ ಉಗ್ರಗಾಮಿಗಳು ನಮ್ಮೆಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಹೊಡೆದಾಕಿದ್ದಾಯ್ತು. ಈಗ ಇಸ್ಕಾನ್ ಯಾರು ಪ್ರಮುಖರಿದ್ರು ಅವರನ್ನು ಕೂಡ ಬಂದಿಖಾನೆಯಲ್ಲಿ ತಳ್ತಾ ಇದ್ದಾರೆ. ಇದಕ್ಕೆ ಒಂದೇ ಉತ್ತರ, ಹಿಂದೂ ಶಾಂತಿ ಪ್ರಿಯತೆಯಿಂದ ಹೊರಗೆ ಬರಬೇಕು. ಬರೀ ಶಾಂತಿ ಪ್ರಿಯತೆ ಅಲ್ಲ, ನಾವು ಶಾಸ್ತ್ರವನ್ನಲ್ಲ ಶಸ್ತ್ರವನ್ನು ಕೂಡ ಹಿಡಿತೇವೆ. ನಾವು ಯಾರು ದುಷ್ಟರಿದ್ದಾರೆ, ಯಾರು ಜಿಹಾದಿಗಳಿದ್ದಾರೆ, ಯಾರು ಈ ಪ್ರಲೋಭನೆಯನ್ನು ಕೊಡ್ತಾರೆ ಅವ್ರನ್ನ ನಿರ್ಣಯ ಮಾಡತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತ ಹೇಳುವ ವಿಷಯವನ್ನ ನಾವು ಈಗ ಪ್ರಪಂಚಕ್ಕೆ ನಾವು ಎಲ್ಲ ಒಗ್ಗಟ್ಟಾಗಿ ತೋರಿಸಬೇಕಾಗಿದೆ. ಈಗ ಸಮಯ ಬಂದಿದೆ. ಆದ್ರಿಂದ ಈ ಎಲ್ಲ ಹಿಂದೂಗಳು, ಕೋಟ್ಯಾನುಕೋಟಿ ಹಿಂದೂಗಳು ಒಂದಾಗಬೇಕು ಮತ್ತು ಮೇಲೆ ಏಳಬೇಕು. ಕುಂಭಕರ್ಣನಿದ್ದೆ ಸಾಕಿನ್ನ. ಇದು ಒಂದೇ ಒಂದು ಉತ್ತರ, ಹಿಂದೂ ಏಕತೆ. ಎಲ್ಲ ಜಾತಿಗಳನ್ನ ಬಿಟ್ಟು ನಾವು ಹೊರಗೆ ಬರಬೇಕಾಗಿದೆ. ನಮ್ಮ ಭಾರತದಲ್ಲಿ ಕನ್ವರ್ಷನ್ ಜಾಸ್ತಿ ಇಲ್ಲ. ಕನ್ವರ್ಷನ್ ಆಗಿದ್ದು 25%ನಿಂದ 1% ಬಂದಿದ್ದು ಪಾಕಿಸ್ತಾನಲ್ಲೇ. 30% ಇರೋದು ಹಿಂದೂಗಳು 0% ಆಗಿದ್ದು ಅಫ್ಘಾನಿಸ್ತಾನಲ್ಲೇ. 25% ಇರೋ ಹಿಂದೂಗಳು ಒಂದು 4% ಬಂದು ನಿಂತ್ಕೊಂಡಿದೆ ಎಲ್ಲಿ, ಬಾಂಗ್ಲಾದೇಶಲ್ಲಿ. ಅಲ್ಲೇ ಆಗಿದೆ. ಇಲ್ಲಿ ನಾವು ತಡಿತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ನಾವು ತಡಿತಾ ಇದ್ದೀವಿ. ಭಾರತದ ವಿಭಿನ್ನ ಅಂಗಗಳನ್ನ ಡಿವೈಡ್ ಮಾಡಿ ಬೇರೆ ಬೇರೆ ದೇಶ ಆಗಿದೆಯಲ್ಲ, ಅದು ಜಾಸ್ತಿ ಕನ್ವರ್ಷನ್ ಆಗಿದೆ. ಅಲ್ಲಿ ಈ ಥರ ದಾಳಿ ಮಾಡಿ ಅವ್ರನ್ನ ಕೊಲ್ಲಿ, ರೇಪ್ ಮಾಡಿ, ಕಿಡ್ನ್ಯಾಪ್ ಮಾಡಿ, ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಮದುವೆ ಮಾಡಿಸಿ, ಅದು ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇದೆ. ಆವಾಗ ಟಿವಿಗಳು, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಬಾಂಗ್ಲಾದೇಶಲ್ಲಿ ಏನು ನಡೀತಾ ಇದೆ. ಅದಕ್ಕೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇಡೀ ದೇಶ ಪ್ರಪಂಚದಲ್ಲಿ ಹಿಂದೂ ಮೇಲೆ ಎಲ್ಲರೂ ಅನ್ಯಾಯ ಆಗ್ತಾ ಇದ್ರೆ ನಾವು ನಿಂತ್ಕೊಂಡು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ದೇಶ ಇಲ್ಲ, ಪ್ರಪಂಚದಲ್ಲಿ ಎಲ್ಲೂ ಒಬ್ಬ ಮುಸ್ಲಿಂ ಕೂಡ ಏನಾದ್ರು ಅನ್ಯಾಯ ಆಗಿದ್ರೆ ಇಡೀ ಮುಸ್ಲಿಂ ಪ್ರಪಂಚ, ಇಡೀ ಮುಸ್ಲಿಂ ಪಾಪ್ಯುಲೇಷನ್ ವರ್ಲ್ಡ್ ವೈಡ್ ಒಗ್ಗಟ್ಟಾಗಿ ನಿಂತ್ಕೊಳ್ಳುತ್ತೆ. ಅದೇ ಥರ ನಾವು ಹಿಂದೂಗಳು ಕೂಡ ಅವರು ನಮ್ಮವ್ರು ಇಲ್ಲ, ಅವ್ರಿಗೆ ಒಂದು ಬೇರೆ ದೇಶ ಮಾಡಿಕೊಟ್ಟಿದ್ದೀವಿ. ಅವ್ರು ಹೇಳ್ತಾರಲ್ಲ, ನಾವು ಈ ದೇಶಕ್ಕೆ ಹೋರಾಟಕ್ಕೆ ಇದು ಮಾಡಿದ್ದೀವಿ, ಅವ್ರ ಪಾಲು ಅವ್ರು ಕೊಟ್ಟಿದ್ದೀವಿ. ನಾವು ಪಾಕಿಸ್ತಾನ, ಬಾಂಗ್ಲಾದೇಶ ಕೊಟ್ಬಿಟ್ಟಿದ್ದೀವಿ. ಇಲ್ಲಿರೋರು ನಾವು ಭಿಕ್ಷೆ ಕೊಟ್ಟಿದ್ದೀವಿ ಜಾಗ, ಅವ್ರದ್ದು ಇಲ್ಲ ಈ ಜಾಗ. ಇದು ನಮ್ದು ಹಿಂದೂ ದೇಶ. ಇದು ನಾವು ಭಾರತ ಸರ್ಕಾರ ಇಮಿಡಿಯೇಟ್ ಆಗಿ ಬಾಂಗ್ಲಾದೇಶನ ಆಕ್ಯುಪೈ ಮಾಡ್ಕೋಬೇಕು. 71 ಮಾಡಿದ್ವಲ್ಲ ಹಾಗೆ ಮಾಡಬೇಕು. ಅಲ್ಲಿರೋ ಒಬ್ಬೊಬ್ಬ ಜಿಹಾದಿನೂ ಕೊಲ್ಬೇಕು. ಅಲ್ಲಿರೋ ಮುಲ್ಲಾಗಳು ಇವ್ರುಗಳೆಲ್ಲ ನಮ್ಮನ್ನ ಕೊಲ್ಲೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಅವ್ರುಗಳನ್ನೆಲ್ಲ ಶೂಟ್ ಮಾಡಬೇಕು. ಆಗ್ಲೇ ಈ ಸಮಸ್ಯೆಗೆ ಪರಿಹಾರ. ಅದೇ ಆಗ್ಬೇಕು. ಇದು ಬಾಂಗ್ಲಾದೇಶದಲ್ಲಿ ಮಾಡಿದ್ರೆ ಇಲ್ಲಿಯವ್ರಿಗೆ ಗೊತ್ತಾಯ್ತೆ. ಇದು ಮುಖ್ಯವಾಗಿ ನಮ್ಮ ಪ್ರಧಾನಿ ಮೋದಿ ಅವರು ಚೆನ್ನಾಗಿ ಯೋಚನೆ ಮಾಡಿ ಭಾರತದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಮೊದಲು ಬಾಂಗ್ಲಾದೇಶದಲ್ಲಿರೋ ಜಿಹಾದಿಗಳನ್ನು ಕೊಲ್ಲಬೇಕು. ಆಗ ಇಲ್ಲಿ ಜಿಹಾದಿಗಳು ಓಡ್ತಾರೆ. ಅವ್ರುಗಳು ಮತಾಂಧರು, ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಗಳದ್ದು ಮತಾಂಧತೆಯಿಂದಲೇ ಅವ್ರು ಹೀಗೆ ಮಾಡೋದು. ಅವ್ರು ಯಾವತ್ತೂ ಡೆಮಾಕ್ರಸಿಗೆ ಒಪ್ಕೊಳ್ಳಲ್ಲ. ದೇ ಆರ್ ನಾಟ್ ಫಿಟ್ ಫಾರ್ ಬೀಯಿಂಗ್ ಡೆಮಾಕ್ರಾಟಿಕ್. ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಕೊಲ್ತಾ ಇರೋದನ್ನ ಇಲ್ಲಿಯ ಸಾಬ್ರುಗಳು ಸಂತೋಷ ಪಡ್ತಾರೆ. ಅವ್ರಗಳಿಗೆ ಅದೇ ಬೇಕಾಗಿರೋದು. ಯಾವತ್ತು ಸಾಬ್ರುಗಳು ಎಲ್ಲಾ ಕಡೆನೂ ಒಂದು, ಅದರಿಂದಲೇ ಇಷ್ಟೆಲ್ಲ ನಡೀತಾ ಇರೋದು. ಅವರುಗಳನ್ನ ಮಟ್ಟ ಹಾಕ್ಬೇಕಾದ್ದೇ ಮುಖ್ಯವಾದ ಇದು. ಹಿಂದೂಗಳಲ್ಲಿ ಒಗ್ಗಟ್ಟು ಕಮ್ಮಿ ಆಗಿಲ್ಲ. ಅವರು ಇನ್ನೂ ಸರಿ ಹೋಗಬಹುದು ಭಾರತದ ಮುಸಲ್ಮಾನರು ಅಂತ ಕಾದು ಕುಂತಿದ್ದಾರೆ. ಭಾರತದ ಮುಸಲ್ಮಾನರಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು ಮತಾಂಧತೆಯನ್ನು ಬಿಟ್ಟು ಜಾತ್ಯತೀತವಾಗಿ ಬದುಕುವುದನ್ನು ಕಲೀರಿ ಅಂತ ಹೇಳ್ತಿದ್ದಾರೆ. ನೀವು ಎಲ್ಲಿವರೆಗೂ ಹೀಗೆ ಅವರನ್ನು ಜಾಗೃತ ಮಾಡ್ಕೊಂಡು ಬರ್ತಿರೋ, ಮುಂದಾಗ್ತಕ್ಕಂಥ ಅವರ ಕೈಗೆ ಏನಾದರೂ ತಲವಾರ್ ಎತ್ಕೊಂಡ್ರೆ ಅದಕ್ಕೆ ನೀವೇ ಕಾರಣ. ಈ ರಾಜ್ಯದ ಈ ದೇಶದ ಮುಸಲ್ಮಾನರೇ ಕಾರಣರಾಗ್ತಾರೆ. ಮುಂದೆ ಇದೇನಾದ್ರೂ ಒಂದು ಬಹಳ ದೊಡ್ಡ ಸಂಘರ್ಷವಾದ್ರೆ, ಹಿಂದೂಗಳು ಒಮ್ಮೆ ಸಿಡಿದು ನಿಂತ್ರೆ ಅದರ ಪರಿಣಾಮ ಅವರು ನಿಲ್ಲಿಸೋದೇ ಇಲ್ಲ.
ಅವ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಅದನ್ನು ಆರಂಭ ಮಾಡದಂತೆ ಮುಸಲ್ಮಾನರು ನೋಡ್ಕೋಬೇಕು. ಆ ಮನಸ್ಥಿತಿ ಏನು ತುಂಬಿದಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು 50 ವರ್ಷದಲ್ಲಿ ನಮ್ಮದೇ ಬರುತ್ತೆ, 5 10 ಮಕ್ಳು ಎತ್ಕೊಳ್ಳಿ, ನೀವು ಜಿಹಾದ್ ಮಾಡಿ, ನೀವು ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ಅವರನ್ನು ಮತಾಂತರ ಮಾಡಿ ಅಂತ ಹೇಳುವ ಈ ಮನಸ್ಥಿತಿ ಇದೆಯಲ್ಲ, ನಾನು ಒಂದು ಮಾತ್ರ ಹೇಳ್ತೇನೆ, ಕಾಗದದ ಮೇಲೆ ಹೆಸರು ಬರ್ಕೊಂಡು ತಕ್ಷಣಕ್ಕೆ ವಿಧಾನಸೌಧದಲ್ಲಿ ನಿಮ್ಮ CM PM ಮುಸಲ್ಮಾನರನ್ನ ಮಾಡಿದ ತಕ್ಷಣಕ್ಕೆ ಈ ಭಾರತದ ಮಣ್ಣನ್ನು ನೀವು ಸ್ವಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭಾರತಾಂಬೆ ಪಂಜೆ ಇಲ್ಲ. ಪ್ರತಿಯೊಬ್ಬನಾದ್ರೂ ಕೂಡ ಒಂದೊಂದು ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತ ಹುಡ್ತಾನೆ, ನಿಮ್ಮ ಮತಾಂಧತೆಗೆ ಉತ್ತರವನ್ನು ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಭಾರತದ ಭೂಮಿಯನ್ನ ಇಸ್ಲಾಮೀಕರಣ ಮಾಡುವ ಯಾವ ಶಕ್ತಿಯನ್ನು ಕೂಡ ನಾವು ಉಳಿಸೋದಿಲ್ಲ, ಮಟ್ಟ ಹಾಕ್ತಿವೆ. ಅದಕ್ಕೆ ರಕ್ತ ಕ್ರಾಂತಿ ಆದ್ರೂ ಸರಿ, ಎಂತಹ ಕ್ರಾಂತಿ ಆದ್ರೂ ಸರಿ, ಜೀವ ಹೋಗೋದಾಗ್ಲಿ, ಜೀವ ಬಿಡೋದಾಗ್ಲಿ, ಜೀವ ತಗೋಬರೋದಾಗ್ಲಿ ಭಾರತವನ್ನ ಇಸ್ಲಾಮೀಕರಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಭಾರತ ಯಾವತ್ತೂ ಕೂಡ ನಮ್ಮ ಆಡಳಿತದಲ್ಲೇ ಇರುತ್ತೆ, ನಮ್ಮ ಆಳ್ವಿಕೆಯಲ್ಲೇ ಇರುತ್ತೆ. ಇಲ್ಲಿ ನಾವು ಹಿಂದೂಗಳು ಯಾವಾಗಲೂ ಕೂಡ ಆ ಒಂದು ವಿಚಾರದಲ್ಲಿ ಜಾಗೃತವಾಗಿರ್ತೇವೆ. ನಾನು ಹಿಂದೂ ಸಮಾಜವನ್ನ ಈ ವಿಚಾರದಲ್ಲಿ ಜಾಗೃತವಾಗಲಿಕ್ಕೆ ತಿಳಿಸ್ತೇನೆ. ಬೆಂಗಳೂರಲ್ಲಿ ಕಡಿಮೆ ಅನ್ನೋ ಒಂದು 20-30 ಪೇಪರ್ ಆಯ ಕಾಲೋನಿಗಳು ಈ ಬಾಂಗ್ಲಾದವ್ರು ನಾಯಿಗಳ ಥರ ಬಂದು ಪೇಪರು ಚಿಂದಿ ಹಾಯ್ಕೊಂಡು ಗುಜ್ರಿ ಹಾಯ್ಕೊಂಡು ಸಾಯ್ತಾ ಕೂತಾರೆ. ಇಲ್ಲಿ 4 ವರ್ಗ ಎಳ್ಕ ಬಂದಿವರಿ ಕೈಲಿ. ಇಸ್ಕಾನ್ ಅವ್ರು ಏನು ಮಾಡೋರು ಇಲ್ಲಿ ನಮ್ಮ ಸ್ವಾಮೀಜಿ ಮೇಲೆ, ಅದೇ ಥರ ಮಾಡಿದ್ರೆ ಪ್ರತೀಕಾರ ತೀರ್ಸ್ಕೊಂಡಂಗೆ ಅನಿಸುತ್ತೆ. ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಅತ್ಯಾಚಾರಗಳಲ್ಲಿ, ಬಾಂಗ್ಲಾದೇಶ ನಡೀತಿರ್ತಕ್ಕಂಥ ಅತ್ಯಾಚಾರಗಳಲ್ಲಿ ಒಬ್ಬ ಬಾಯಿ ಬಿಡ್ತಾನ, ಸೊ ಇವ್ರ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಂದ್ಬಿಟ್ಟು ನಾನು ಹೇಳ್ತೀನಿ ಇವತ್ತಂತಾರೆ. ಇನ್ನೊಂದು ತಿಳ್ಕೊಳ್ಳಿ, ನಾವು ಸಾನೆಯಿಂದ ಕಾಯ್ತಾ ಇದ್ದೀವಿ. ಒಬ್ಬ ಹಿಂದೂ ಸಿಡಿದಿದ್ರೆ ದೇಶದಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶವನ್ನೆಲ್ಲರೂ ಕೂಡ ಅರಬ್ಬಿ ಸಮುದ್ರಕ್ಕೋ ಹಿಂದೂ ಮಹಾಸಾಗರಕ್ಕೋ ತಳ್ಳಿ ಬಿಸಾಕ್ಬೋದು. ನಮ್ಮ ದೇಶ ಯಾವಾಗಲೂ ಅನ್ನ ಕೊಟ್ಟು ಶಾಂತಿಯಿಂದ ನೋಡ್ಕೋತಾ ಇದ್ದೀವಿ. ನೀವು ಮಾಡ್ತಾರ ಬಾಂಗ್ಲಾ ನಾಯಿಗಳು ಅನ್ನ ಕೊಟ್ಟು ಇಸ್ಕಾನ್ ಟೆಂಪಲ್ಗೆ ನೀವು ಕಚ್ಚಾಕ್ ಹೋಯ್ತೀರಾ ಅಂತಂದ್ರೆ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾವು ಭಾರತೀಯರು ಮೇಲ್ಗಡೆ ನಿಂತ್ಕೊಂಡು ರಿಸರ್ಚ್ ಮಾಡಿದ್ರೆ ನಿಮ್ಮ ಬಾಂಗ್ಲಾದೇಶ ಪೂರ್ತಿ ಮುಳುಗೋಗ್ಬಿಡುತ್ತೆ. ಅದನ್ನು ತಿಳ್ಕೊಳ್ಳಿ. ನಾನೊಬ್ಬ ಭಾರತೀಯ ಹಿಂದೂ ಪ್ರಜೆ ಆಗಿದ್ಕೊಂಡು ಒಂದು ಸಪ್ರೇಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮೊಹಮ್ಮದ್ ಯೂಸಫ್, ಇದು ಕೊನೆ ವಾರ್ನಿಂಗ್. ನಮ್ಮ ಹಿಂದೂಗಳು ಒಂದೇ ಒಂದು ಕೂದಲಲ್ಲಾದ್ರೂ ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಏನಂತ ಹೇಳಿದ್ರೆ, ಇದು ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ. ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೋಬೇಕು. ಈ ಹಿಂದೂಗಳು ಈ ಥರ ನರಸತ್ತಿರೋ ಥರ ಮಲ್ಕೊಂಡಿದ್ರೆ ಆಗೋದಿಲ್ಲ. ಹಿಂದೂಗಳು ಎಲ್ಲರೂ ಜಾತಿಗಳನ್ನ ಬಿಟ್ಟು ಒಂದಾಗಬೇಕು ಅಂತ ಹೇಳಿ ಎಲ್ಲರನ್ನು ವಿನಂತಿ ಮಾಡ್ಕೊಳ್ತೀನಿ. ಹಿಂದೂಗಳು ಶಾಂತಿ ಪ್ರಿಯರು ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಪ್ರೊಟೆಸ್ಟ್ ಮಾಡಬೇಕು ಅಂತಾನೆ ಬಂದಿದ್ದೀವಿ. ಸೊ ಇಲ್ಲಿ ಮುಸ್ಲಿಮ್ಸ್ ಹೇಗೆ ಸೇಫ್ ಆಗಿದ್ದಾರೋ, ಸೊ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ನಮ್ಮ ಹಿಂದೂಗಳಿದಾರೋ ಅವ್ರಿಗೂ ಸೇಫ್ ಬೇಕು ಅಂತ ನಾವು ಬೇಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಹಿಂದೂಗಳು ಹೇಗೆ ಶಾಂತಿ ಪ್ರಿಯರೋ, ಸೊ ನಮ್ಮ ತಂಟೆಗೆ ಬಂದರೆ ನಾವು ಒಂದು ಕೈ ನೋಡ್ಕೊಳ್ಳೋಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ಸೊ ಜೈ ಭಾರತ್ ಮಾತಾ. ಮ್ಯಾಮ್, ಆ್ಯಕ್ಚುಲಿ ನಾವು ಬಾಂಗ್ಲಾದೇಶ್ ಬಗ್ಗೆ ನಾವು ಏನಾಗ್ತದೆ ಆಫ್ಟರ್ ಶೇಖ್ ಹಸೀನಾ ಅವರು ಹೋದ್ಮೇಲೆ ಅಲ್ಲಿನ ಮೈನಾರಿಟೀಸ್ಗಾಗಲಿ, ಅಲ್ಲಿನ ರೈಟ್ಸ್ ಆಗಲಿ, ಹ್ಯೂಮನ್ ರೈಟ್ಸ್ ಆಗಲಿ, ಎಲ್ಲದೂ ಯಾವ ಥರ ಆಗ್ತದೆ ಅಂತ ನಮ್ಮ ನ್ಯೂಸ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ. ನಾನು ಆ್ಯಸ್ ಅ ಸ್ಟೂಡೆಂಟ್ ಐ ಆಮ್ ಪರ್ಸ್ಯೂಯಿಂಗ್ ಲಾ. ನಾನು BMS ಕಾಲೇಜ್ ಆಫ್ ಲಾ ಇಂದ ಬಂದಿದ್ದೀನಿ. ಸೊ ನಾವು ಲಾ ಅಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಕೆಲವು ಕಾನ್ಸ್ಟಿಟ್ಯೂಷನಲ್ ಹ್ಯೂಮನ್ ರೈಟ್ಸ್ ಇಶ್ಯೂ ಎಲ್ಲ ಬಂದಾಗ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ, ಇಲ್ಲಿನ ಈಗೊಂದು ಕಲ್ಚರ್ ಶುರು ಆಗಿದೆ ಅಕಾಡೆಮಿಕ್ಸಲ್ಲಿ, ವೇರ್ ಪೀಪಲ್ ಸ್ಟಾರ್ಟ್ ಅಂದರೆ ಒಂದು ಅರ್ಬನ್ ನಕ್ಸಲ್, one set of academicians, so-called champions of rights, they come, they speak about human rights, they speak about conflicts across the globe, but they fail to see what is happening around India, across India and ಅಕ್ಕಪಕ್ಕದಲ್ಲಿ ನಮ್ಮ ನೇಬರ್ಹುಡ್ ಅಲ್ಲಿ ಏನಾಗ್ತಿದೆ ಅಂತ ನೋಡೋದನ್ನ ಫೇಲ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ನಾನು ಸ್ಟಡಿ ಮಾಡೋ ಕಾಲೇಜಸ್ಸಲ್ಲಿ ನಾವೇನಾದರೂ ನಮ್ಮ ಇಂಡಿಯನ್ ಇಶ್ಯೂಸ್ ಆಗಲಿ, ಇಂಡಿಯನ್ ರಿಲೇಟೆಡ್ ಇಶ್ಯೂಸ್ ಮಾತಾಡಿದ್ರೆ one set of people, they say they want to divert from the topic, and our topic ಇಂದ ಡೈವರ್ಟ್ ಮಾಡಿ they want to focus on Israel, Palestine more than India and Bangladesh. So ಆ ಟೈಮಲ್ಲಿ ನಮಗೆ ಏನು ಅನ್ಸುತ್ತೆ ಅಂದರೆ, ನಮ್ಮ ಇಂಡಿಯನ್ ಕಾಸ್, ನಮ್ಮ ನೇಬರ್ಹುಡ್ ಕಾಸ್, ನಮ್ಮ ಬಾರ್ಡರ್ ಇಶ್ಯೂಸ್ ಅಲ್ಲಿಯಾಗಿ ನಾವು ವಾಯ್ಸ್ ಮಾಡ್ತಿಲ್ಲ. ವೆನ್ ಇಟ್ ಕಮ್ಸ್ ಟು ಇಂಟರ್ನಲ್ ಕಾನ್ಫ್ಲಿಕ್ಟ್, ಕಮ್ಯುನಲ್ ಇಶ್ಯೂ ಅಂತ ಅಂತಾರೆ ಬಿಟ್ಟರೆ, ಅವರಿಗೆ ರೈಟ್ಸ್, ಮೈನಾರಿಟಿ ರೈಟ್ಸ್ ಅಲ್ಲಿ ಕಾಣಲ್ಲ, ಹ್ಯೂಮನ್ ರೈಟ್ಸ್ ಅಲ್ಲಿ ಕಾಣಲ್ಲ. ಆ್ಯಂಡ್ ಈಗ ವಿಶ್ವಸಂಸ್ಥೆ ಆಗಲಿ, ಅಲ್ಲಿ ಇಲ್ಲಿ ಎಲ್ಲ ಆಗಿದ್ರೆ, ಅಲ್ಲಿ ನಾವು ಎಲ್ಲಿ ಅಮೇರಿಕನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅಲ್ಲಿ ನಾವು ನೋಡ್ತೀವಿ ದಟ್ ಯೂಶಲಿ ಬೇರೆ ಐಡಿಯಾಲಜಿಕಲಿ ಓರಿಯೆಂಟೆಡ್ ವೆಸ್ಟರ್ನ್ ಮೀಡಿಯಾ ಕ್ರಿಟಿಕ್ಸ್ ಎಲ್ಲ ಅಲ್ಲಿ ಮಾತಾಡ್ತಾರೆ. ಬಟ್ ವಾಟ್ ಅಬೌಟ್ ಇಂಡಿಯಾ, ವಾಟ್ ಅಬೌಟ್ ಬಾಂಗ್ಲಾದೇಶ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೌತ್ ಏಷ್ಯಾ?
ನಾವು ನೋಡ್ತಾ ಇದೀವಲ್ಲ ಒಂದ್ ವರ್ಷದಿಂದ ಏನ್ ಆಗ್ತದೆ ಅಂತ. ಸೊ ನಾವ್ ಆಸ್ ಅ ಸ್ಟೂಡೆಂಟ್, ಆಸ್ ಅ ವಾಯ್ಸ್ ಆಫ್ ದ ನೇಷನ್, ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಂದ ನಾವ್ ಇಂಥದ್ರಲ್ಲೆಲ್ಲ ಭಾಗಿಯಾಗಬೇಕು. ನಾವು ಇನ್ನೂ ಅವೇರ್ ಆಗಬೇಕು. ಇಲ್ಲಿ ತುಂಬಾ ಜನ ಗೊತ್ತಿರೋರು ಬಂದಿರ್ತಾರೆ. ವಿ ಹ್ಯಾವ್ ಟು ವಾಯ್ಸ್ ಬೋತ್ ದಿ ಸೈಡ್ ಅಲ್ಲ, ನಾಟ್ ಓನ್ಲಿ ಒನ್ ಸೈಡ್. ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಮ್ಯಾಮ್. ಸಮಾಜದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅಧಿಕಾರ ಇದೆ. ಅವ್ರಿಗೆ ಏನೇ ಒಂದು ಸಮಸ್ಯೆ ಅಥವಾ ಏನೇ ಇದ್ರೂ ಕೂಡ ಅದನ್ನ ಹಾಗೆ ಪರಿಹಾರ ಮಾಡ್ಕೋಬೇಕೆ ಹೊರತು ಇನ್ನೊಬ್ರಿಗೆ ತೊಂದರೆ ಕೊಡೋದು ಸರಿಯಲ್ಲ. ಇವ್ರೇನ್ ಮಾಡಿದ್ದಾರೆ, ಅಲ್ಲಿ ಬದುಕೋದಕ್ಕೆ ಅವಕಾಶ ಕೊಡ್ದಂಗೆ ಎಲ್ಲರಿಗೂ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಎಲ್ಲಾ ಕಡೆನೂ ಈ ತರ ನಡೀತಾನೆ ಇದೆ. ಇದನ್ನ ಕೇಳಿ ಕೇಳಿ ನಮ್ಗೆ ಸುಮ್ನೆ ಕುತ್ಕೊಳ್ಳಿಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತಿಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಕೂಡ ಬದುಕೋದಕ್ಕೆ ಅಧಿಕಾರ ಇದೆ. ಈ ತರ ಮಾಡೋದು ಖಂಡಿತ ತಪ್ಪಾಗುತ್ತೆ. ಇದಕ್ಕೆ ಎಲ್ಲರೂ ಆದಷ್ಟು ಬೇಗ ಇದಕ್ಕೆ ಆಕ್ಷನ್ ತಗೋಬೇಕು. ಅವ್ರನ್ನ ಈ ಒಂದು ಸಂಕಷ್ಟದಿಂದ ಪರಿಹಾರ ಮಾಡ್ಬೇಕು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್. ಇದೇ ವಿಚಾರವನ್ನ ಗಮನಕ್ಕೆ ತರೋಕೆ ಅಂತಾನೆ ಈ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಬಾಂಗ್ಲಾದೇಶದಲ್ಲಿ ಯಾರೋ ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ, ನಮಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾವು ಆರಾಮಾಗಿ ಸೇಫ್ ಆಗಿದ್ದೀವಿ ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಯಾವಾಗ ನಮ್ಮಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತದೆ, ಯಾವಾಗ ನಾವು ಅವರ ಒಂದು ಡೆಮೋಗ್ರಫಿಕಲಿ ಅವರು ಬದಲಾವಣೆಯನ್ನು ಮಾಡ್ತಾರೆ, ನಾಳೆ ದಿನ ನಮಗೂ ಕೂಡ ಇದೇ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ನಮಗೆ ಒಂದು ಎಚ್ಚರಿಕೆಯ ಗಂಟೆ. ನಾವು ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಯನ್ನು ನಾವು ಮಾದರಿಯಾಗಿ ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ಅವರ ಕಷ್ಟದ ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡಿದಂತಹ ಇಸ್ಕಾನ್ ದೇವಸ್ಥಾನದ ಒಬ್ಬ ಸ್ವಾಮೀಜಿಯನ್ನೇ ಅವರು ಅನ್ನ ಹಾಕಿದವ್ರನ್ನೇ ಅವರು ಮರ್ತಂತ ಒಂದು ಪರಿಸ್ಥಿತಿ ಇರಬೇಕಾದ್ರೆ ನಾಳೆ ದಿವಸ ಇದು ಇಲ್ಲಿ ಕೂಡ ರಿಪೀಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಹಿಂದೂಗಳು ಜಾಗೃತರಾಗಬೇಕು.